ಬೆಳಗಾವಿಯಲ್ಲಿ ಮರ್ಯಾದೆಗೇಡು ಹತ್ಯೆಯ ಘೋರ ಅಂತ್ಯ. ಪ್ರೇಯಸಿಯ ಹುಟ್ಟುಹಬ್ಬದಂತೆ ಪ್ರಾಣ ಬಿಟ್ಟ ಪ್ರಿಯಕರ. ಬೆಳಗಾವಿಯಲ್ಲಿ ಮರ್ಯಾದೆಗೇಡು ಹತ್ಯೆಯ ಘೋರ ಅಂತ್ಯ ಆಗಿದೆ. ಪ್ರೇಯಸಿಯ ಹುಟ್ಟುಹಬ್ಬದಂದೇ ಪ್ರಾಣ ಬಿಟ್ಟ ಪ್ರಿಯಕರ. ಪ್ರೇಯಸಿ ಅಗಲಿ 2 ತಿಂಗಳ ಬಳಿಕ ಆಕೆಯ ನೆನಪಿನಲ್ಲೇ ಪ್ರಿಯಕರ ನಿಧನ. ಆಕೆ ಹುಟ್ಟುಹಬ್ಬದ ದಿನದಂದೇ ಪ್ರಿಯಕರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹುಕ್ಕೇರಿಯ ನದಿಗುಡಕೇತರದ ನಿವಾಸಿ ಕೃಷ್ಣ ಪಾಟೀಲ್ ನಿಧನ. ಅದೇ ಗ್ರಾಮದ ಸತ್ಯವ್ವ ಹೆಳವಿ ಎಂಬಾಕೆಯನ್ನ ಪ್ರೀತಿಸುತ್ತಿದ್ದ ಕೃಷ್ಣ. ಸತ್ಯವ್ವಳನ್ನ ಬೇರೊಬ್ಬರ ಜೊತೆ ಮದುವೆ ಮಾಡಿದ್ದ ಕುಟುಂಬಸ್ಥರು. ಮದುವೆಯಾದರೂ ಸತ್ಯವ್ವಳಿಗೆ ಕೃಷ್ಣ ಮೇಲೆ ಪ್ರೀತಿ ಕಡಿಮೆ ಆಗಿರಲಿಲ್ಲ. ಕಳೆದ ಏಪ್ರಿಲ್ 5ರಂದು ಪ್ರಿಯಕರ ಕೃಷ್ಣ ಜೊತೆ ಓಡಿ ಹೋಗಿದ್ದ ಸತ್ಯವ್ವ ಏಪ್ರಿಲ್ 10ರಂದು ಇಬ್ಬರನ್ನ ಹುಡುಕಿ ಕರೆತಂದಿದ್ದ ಕುಟುಂಬಸ್ಥರು. ಏಪ್ರಿಲ್ 13ರಂದು ಮಹಾರಾಷ್ಟ್ರದ ಕಾಡಿನಲ್ಲಿ ಸತ್ಯವ್ವ ಭೀಕರ ಕೊಲೆಯಾಗ್ತಾನೆ. ಸತ್ಯವ್ವ ನಾಪತ್ತೆಯಾಗಿದ್ದಾಳೆಂದು ದೂರು ನೀಡಿದ್ದ ಪ್ರಿಯಕರ ಕೃಷ್ಣ ಸತ್ಯವ್ವಳನ್ನ ಕೊಲೆ ಮಾಡಿದ್ದ ತಂದೆ ಮತ್ತು ಸಹೋದರ ಜೈಲು ಪಾಲಾಗಿದ್ದಾರೆ. ಇದೀಗ ಸತ್ಯವ್ವ ಕೊಲೆಯಾದ ದಿನದಿಂದಲೂ ನೊಂದಿದ್ದ ಕೃಷ್ಣ ಆಕೆಯ ಹುಟ್ಟುಹಬ್ಬದ ದಿನದಂದೇ ಮನನೊಂದು ಕೃಷ್ಣ ಸಹಿತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನದಿಗುಡಕೇತರ ಗ್ರಾಮದ ಮನೆಯಲ್ಲಿ ನೇಣು ಬಿಗಿದುಕೊಂಡಿರುವಂತಹ ಕೃಷ್ಣ ಬೆಳಗಾವಿಯಲ್ಲಿ ಮರ್ಯಾದೆಗೇಡು ಹತ್ಯೆಯ ಘೋರ ಅಂತ್ಯ ಆಗಿದೆ. ಇದೀಗ ಪ್ರೇಯಸಿಯ ಹುಟ್ಟುಹಬ್ಬದಂದೇ ಪ್ರಾಣ ಬಿಟ್ಟಿದ್ದಾನೆ ಪ್ರಿಯಕರ. ಪ್ರೇಯಸಿ ಅಗಲಿ 2 ತಿಂಗಳಾಗಿತ್ತು. ಪ್ರೀತಿ ವಿಚಾರಕ್ಕೆ ಇಬ್ರು ಕೂಡ ಪ್ರೀತಿಸಿರ್ತಾರೆ, ಪರಸ್ಪರ ಪ್ರೀತಿಸಿ, ಆದರೆ ಮದುವೆ ಆಗುವುದಕ್ಕೆ ಆಗಿರಲಿಲ್ಲ. ಸತ್ಯವ್ವ ಅನ್ನುವಂಥ ಹುಡುಗಿಯನ್ನ ಬೇರೆಡೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆದರೂ ಕೂಡ ಕೃಷ್ಣನ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸಿರ್ತಾಳೆ. ಅದಾದ ಮೇಲೆ ಇದೀಗ ತಂದೆ ಮತ್ತು ಸಹೋದರನಿಂದ ಸತ್ಯವ್ವಳ ಹತ್ಯೆ ಆಗುತ್ತೆ. ಮರ್ಯಾದೆಗೇಡು ಅಂದರೆ ಹತ್ಯೆ ಆಗುತ್ತೆ. ಅದು ಹತ್ಯೆ ಆದ ಬಳಿಕ ಈ ಬಗ್ಗೆ ಕೃಷ್ಣ ಕೂಡ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸುತ್ತಾನೆ. ಈ ಒಂದು ಕೇಸಿನಲ್ಲಿ ಸತ್ಯವ್ವಳ ತಂದೆ ಮತ್ತು ಸಹೋದರ ಇಬ್ಬರು ಕೂಡ ಜೈಲು ಪಾಲಾಗಿದ್ದಾರೆ. ಕೃಷ್ಣ ಪ್ರಿಯತಮೆಯ ಹುಟ್ಟುಹಬ್ಬದ ದಿನದಂದೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ.